ಇವತ್ತು ನಿಮ್ಮ ಮುಂದೆ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಮಾಡೋಕ್ಕೆ ದೇವರು ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ಏನಿಲ್ಲ, ಒಂದು ಸಣ್ಣ ಸ್ಟೋರಿ ಹೇಳೋದಕ್ಕೆ, ಒಂದು ಭಾವನೆ, ನನ್ನ ಹೃದಯದಲ್ಲಿ ಬಂದಿರೋ ಒಂದು ಭಾವನೆ ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟು ಜನರಿಗೆ ಕುಂಬಾರನೇ ಗೊತ್ತು? ಕುಂಬಾರ ಗೊತ್ತಿರೋರು ಮಾತ್ರ ಕೈ ಎತ್ತಿದ್ದಾರೆ. ಜೇಡಿ ಮಣ್ಣು ಎಷ್ಟು ಜನರಿಗೆ ಗೊತ್ತು? ನಾನಿವತ್ತು ಆ ಕುಂಬಾರನ ಜೇಡಿ ಮಣ್ಣಿನ ಕಥೆ ನಾನು ಹೇಳೋದಕ್ಕೆ ನಿಮ್ಮ ಮುಂದೆ, ನನ್ನ ಮನಸ್ಸಲ್ಲಿ ಬಂದಿರೋ ಒಂದು ಭಾವನೆ ನಿಮ್ಮ ಮುಂದದಲ್ಲಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ಹೊರಗಡೆ ದೇಶದಲ್ಲಿ ತುಂಬ ಧನಿಕರಾಗಿರುವ, ಫಿನಾನ್ಷಿಯಲಿ ತುಂಬ ಮುಂದೆ ಇರುವ ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ರು. ಅವರಿಗೆ ಏನು ಇಷ್ಟ ಅಂದರೆ ತುಂಬ ಹಳೇ ಸಾಮಾನುಗಳು. ಅದು ಎಕ್ಸಾಂಪಲ್ ಹೇಳಿದರೆ ಈ ಮಣ್ಣಲ್ಲಿ ಮಾಡಿರುವ ತಟ್ಟೆಗಳು, ಪಾತ್ರೆಗಳು, ಅದೆಲ್ಲ ತುಂಬ ಅವರು ಇಷ್ಟಪಡ್ತಾ ಇತ್ತು. ಒಂದು ದಿವಸ ಅವರಿಗೆ ಏನು ಮಾಡಿದೆ ಅಂದರೆ, ಒಂದು ಶಾಪಿಂಗ್ಗಾಗಿ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ? ನೀವು ನಮ್ಮ ಜೊತೆಯಲ್ಲಿ ಹೇಳಬೇಕು. ಮಕ್ಕಳು ಸುಮ್ಮನೆ ಊಟ ಸ್ವಲ್ಪ ಹೊತ್ತು ಆದಮೇಲೆ ಊಟ ಬರುತ್ತೆ, ಹೇಳಬೇಕು. ಶಾಪಿಂಗ್ ಹೋಗಿದ್ದಾರೆ. ಅವರು ಶಾಪಿಂಗ್ ಅಲ್ಲಿ ಹೋಗಿದಾಗ ಅವರಿಗೆ ಒಂದು ಪಾತ್ರೆ ಅವ್ರ ಕಣ್ಣಲ್ಲಿ ಬಿತ್ತು. ಏನು ಬಿತ್ತು? ಒಂದು ಪಾತ್ರೆ. ಅದು ತುಂಬ ಚೆನ್ನಾಗಿತ್ತು. ಅವ್ರ ಕಣ್ಣಿಗೆ ತುಂಬ ಇಂಬವಾಗಿ ಅವರಿಗೆ ಅನಿಸ್ತು. ಆ ಪಾತ್ರೆ ಅವರು ಹಸ್ಬೆಂಡ್ ವೈಫ್ ಏನ್ ಮಾಡಿದೆ ಅಂದ್ರೆ, ಅವರಿಬ್ಬರು ಅವ್ರ ಕರಗಳಲ್ಲಿ ಹಸ್ಬೆಂಡು ವೈಫ್ ಕೈ ಕೊಡೋದು, ವೈಫ್ ಹಸ್ಬೆಂಡ್ ಕೈ ಕೊಡೋದು, ಅದನ್ನ ಬಗ್ಗೆ ಅವರು ತುಂಬ ಹೊಗಳಿ ಮಾತಾಡ್ತಾ ಇದ್ರು. ಸಡನ್ ಆಗಿ ಇವ್ರ ಕೈಯಲ್ಲಿ ಇದ್ದಿದ್ದ ಈ ಪಾತ್ರೆ ಅವರ ಜೊತೆಯಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಆಯಿತು. ಪಾತ್ರೆ ಇಷ್ಟೇ ಕೇಳಿದೆ, ನಿಮಗೆ ನನ್ನನ್ನು ಇಷ್ಟ ಆಯ್ತಾ? ಇವ್ರಿಗೂ ಆಶ್ಚರ್ಯ ಆಯ್ತು. ಇದೇನಪ್ಪ, ಒಂದು ಪಾತ್ರೆ ಮಾತಾಡೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಇಷ್ಟ ಆಯ್ತು ಅಂತ ಕೇಳ್ತಾ ಇದೆ. ಅವ್ರ ಹಸ್ಬೆಂಡ್ ವೈಫ್ ಇಬ್ರು ತಲೆ ಹಿಂಗೆ ಅಳ್ಳಾಡಿಸ್ಕೊಂಡು ಹೇಳಿದ್ರು, ಇಷ್ಟ ಆಯ್ತು. ಏನ್ ಹೇಳಿದ್ರು? ಇಷ್ಟ ಆಯ್ತು ಅಂತ ಹೇಳಿದೆ. ಅವಾಗ ಮತ್ತೆ ಈ ಪಾತ್ರೆ ಒಂದು ಪ್ರಶ್ನೆ ಅವರ ಹತ್ರ ಕೇಳಿದೆ. ಹಾಗೆ ಇದ್ರೆ ನಾನು ನನ್ನ ಕಥೆ ನಿಮ್ಮ ಮುಂದೆ ಹೇಳಬಹುದಾ? ಏನ್ ಕೇಳಿದ್ರು? ನನ್ನ ಕಥೆ ನಿನ್ನ ಮುಂದೆ ಹೇಳಬಹುದಾ? ನಿಮ್ಗೆ ಕೇಳಕ್ಕೆ ಇಷ್ಟ ಇದೆಯಾ? ಅದೇ ಕ್ವಶನ್ ನಾನು ನಿಮ್ಮ ಹತ್ರ ಕೇಳಿದೆ. ಈ ಕಥೆ ಕೇಳೋದಕ್ಕೆ ನಿಮಗೆ ಇಷ್ಟ ಇದೆಯಾ? ಹಂಗೆ ಇದ್ರೆ ಮಕ್ಕಳು ಮಾತಾಡದೇ ಇರಬೇಕು. ನೀವು ನಿಮ್ಮ ಕಥೆಗಳಲ್ಲಿ ಮಾತಾಡ್ಕೊಂಡಿದ್ರೆ ಈ ಕಥೆ ಕೇಳಕ್ಕಾಗಲ್ಲ. ಆಗುತ್ತಾ? ಹಾಗೆ ಇದ್ರೆ ಆ ಪಾತ್ರೆದು ಕಥೆ ಪಾತ್ರೆ ಹೇಳುವ ರೀತಿಯಲ್ಲಿ ನಾನು ನಿಮಗೆ ಹೇಳ್ತೀನಿ. ಓಕೆನಾ? ಓಕೆ. ಪಾತ್ರೆ ಹೇಳೋಕೆ ಸ್ಟಾರ್ಟ್ ಆಯಿತು. ನಾನು ಜಮೀನಲ್ಲಿ ಸುಮ್ಮನೆ ಒಂದು ಕಡೆ ಬಿದ್ದಿರುವ ಒಂದು ಕೆಂಪು ಮಣ್ಣಾಗಿತ್ತು. ಒಂದು ದಿವಸ ನನ್ನ ಯಜಮಾನನು ಬಂದು ಚೆನ್ಗೆಯಲ್ಲಿ ನನ್ನನ್ನು ಮುರಿದ್ರು. ಆವಾಗ ನನಗೆ ತುಂಬ ನೋವಾಯಿತು. ನಾನು ಅಳೋಕೆ ಸ್ಟಾರ್ಟ್ ಮಾಡಿದೆ. ನಾನು ಅಳುತ್ತಾ ನನ್ನ ಯಜಮಾನಿಗೆ ಹೇಳಿದೆ, ನನ್ನನ್ನು ಬಿಟ್ಬಿಡು, ನನಗೆ ಏನಕ್ಕೆ ಹೀಗೆ ನೋವು ಕೊಡ್ತಾ ಇದೀಯಾ ಅಂತ. ಹಂಗೆ ಹೇಳ್ತಾ ಇರುವಾಗ ಈ ಯಜಮಾನ ಏನ್ ಮಾಡಿದ್ರು ಗೊತ್ತಾ? ಬಿಟ್ಬಿಟ್ಟು ಹೋಗಿಲ್ಲ. ಆಯಪ್ಪ ಏನ್ ಮಾಡಿದೆ ಅಂದ್ರೆ, ಆ ಮಣ್ಣನ್ನು ನೋಡಿ ಜಸ್ಟ್ ಒಂದು ಸ್ಮೈಲಿಂಗ್ ಫೇಸ್ ಕೊಟ್ಬಿಟ್ಟು ಹೇಳಿದೆ, ಇನ್ನೂ ಸಮಯವಾಗಿಲ್ಲ. ಏನ್ ಹೇಳಿದೆ? ಇದು ನೋಟ್ ಔಟ್ ಮಾಡ್ಕೊಳ್ಳಿ, ಇದು ಇನ್ನೂ ತುಂಬಾ ಟೈಮಲ್ಲಿ ಬರುತ್ತೆ. ಏನಾಗಿಲ್ಲ? ಸಮಯವೂ ಆಗಿಲ್ಲ. ಅವಾಗ ಈ ಮಣ್ಣಿನ ತಗೊಂಡೋಗಿ ನೀರೆಲ್ಲ ಹಾಕಿ ಕೈಯಲ್ಲಿ ನಾವು ಈ ಚಪಾತಿಗೆಲ್ಲ ಇಟ್ಟು ಕಳಿಸ್ತೀವಲ್ಲ, ಅದೇ ಥರ ಕಳಿಸಿ ಅದನ್ನೇ ಒಂದು ಏನು ಹೇಳೋದು,
ಫುಲ್ಲು ತೊಂದರೆ ಕೊಟ್ಬಿಟ್ಟೆ ಅದಕ್ಕೆ. ಆವಾಗಲೂ ಅದೇನು ಹೇಳಿದೆ, ಅಯ್ಯೋ ನನಗೆ ನೋವ್ತಾ ಇದೆ, ಯಾಕೆ ನನಗೆ ಹಿಂಸೆ ಕೊಡ್ತಾ ಇದೀಯಾ, ನನ್ನನ್ನು ಬಿಟ್ಬಿಡು. ಮತ್ತೆ ಯಜಮಾನ್ ಅದನ್ನ ನೋಡಿದೆ, ಮತ್ತೆ ಏನ್ ಮಾಡಿದೆ, ಒಂದು ಸ್ಮೈಲ್. ಏನ್ ಹೇಳಿರ್ಬೋದು, ಅದನ್ನ ಈ ಕತೆ ಕೆಲವರು ಇದ್ದಾರೆ, ಅವರು ಮಾತ್ರ ಆನ್ಸರ್ ಕೊಟ್ಟಿದ್ದಾರೆ. ಏನಾಗಿಲ್ಲ, ಸಮಯ ಬಂದಿಲ್ಲ. ನಾನು ಹೇಳ್ದಂಗೆ ಜೋರಾಗಿ ಹೇಳಿಲ್ಲ, ಯಜಮಾನ್ ಹೇಳಿದ ಸಮಯವಾಗಿಲ್ಲ, ಶಾಂತವಾಗಿ ಹೇಳಿದೆ. ಅಲ್ಲಿಂದ ಏನ್ ಮಾಡುದು ಗೊತ್ತಾ, ಈ ಮಣ್ಣಿನ ತಗೊಂಡೋಗಿ ಒಂದು ಚಕ್ರ ಇತ್ತು, ಚಕ್ರದ ಮೇಲೆ ಈಗ ಬರುತ್ತೆ ವಿಡಿಯೋ, ಚಕ್ರದ ಮೇಲೆ ಇಟ್ಟು ತಿರುಗಿಸಕ್ಕೆ ಸ್ಟಾರ್ಟ್ ಮಾಡಿದೆ. ಇದಿಂಗೆ ಈ ಯಜಮಾನನು ಜೋರಾಗಿ ತಿರುಗಿಸ ಇದು ಸ್ಪೀಡ್ ಆಯ್ತು. ತುಂಬಾ ಸ್ಪೀಡಲ್ಲಿ ಇದಿಂಗ್ ತಿರುಗುವಾಗ ಏನಾಯ್ತು ಗೊತ್ತಾ, ಈಗ ತಲೆ ತಿರುಗ ಸ್ಟಾರ್ಟ್ ಆಯ್ತು. ಮತ್ತೆ ಕಿರ್ಚಿದೆ, ಅಯ್ಯೋ ನನಗೆ ತಲೆ ತಿರುಗ್ತಾ ಇದೆ, ಬಿಟ್ಬಿಡು ನನ್ನ, ಸಾಕಪ್ಪ, ನನಗೆ ಏನಕ್ಕಿಂತ ಹಿಂಸೆ ಕೊಡ್ದೆ, ನಾನು ನಿನಗೆ ಏನು ಮಾಡಿದೆ, ನನ್ನನ್ನು ಬಿಟ್ಬಿಡು. ಬಿಟ್ಟಿಲ್ಲ. ಆ ಯಜಮಾನ ಮತ್ತೆ ಏನು ಹೇಳಿರ್ಬೋದು, ಸಮಯವಾಗಿಲ್ಲ. ಅವನೇನ್ ಮಾಡ್ತಾನೆ ಗೊತ್ತಾ, ಇಟ್ಟು ಅದರಲ್ಲೇ ಕರೆಕ್ಟ್ ತಿರುಗಿಸಿ ಅದನ್ನ ತನ್ನ ಬೆರಳಲ್ಲಿ ಎಲ್ಲ ಆಮ್ಕಿ ಅದನ್ನ ಒಂದು ಶೇಪಲ್ಲಿ ತಂದು, ಒಂದು ಪಾತ್ರದ ಶೇಪಲ್ಲಿ ತಂದ್ಬಿಟ್ಟ. ಆಯ್ತಾ, ಪಾತ್ರದ ಶೇಪಲ್ಲಿ ತರುವಾಗ ಈ ಕೈಯಲ್ಲೆಲ್ಲ ಹಿಂಗೆ ಅಮಕ್ತಿವಲ್ಲ ಬೆರಳಲ್ಲಿ, ನಮ್ಮ ಕೈಯಲ್ಲಿ ಹಿಂಗೆ ಒಬ್ರಿಗೆ ಹಿಂಗೆ ಅಮಕಿದ್ರೆ ಏನಾಗುತ್ತೆ, ನೋವಾಗುತ್ತೆ. ಅದೇ ತರ ಈ ಮಣ್ಣು ಮತ್ತೆ ಕಿರ್ಚಕ್ ಸ್ಟಾರ್ಟ್ ಆಯ್ತು. ಅಪ್ಪ ನನ್ನ ಬಿಡು ತಂದೆ, ಸಾಕು, ನನ್ನ ಇಷ್ಟು ಹಿಂಸೆ ಕೊಟ್ಟಿರೋದು, ಏನಿಗೆ ನೀನು ನನಗೆ ಹಿಂಗೆಲ್ಲ ಹಿಂಸೆ ಕೊಡ್ತಾ ಇದೀಯಾ ಅಂದ. ಆವಾಗ ಈ ಯಜಮಾನ ಮತ್ತೆ ಅದನ್ನ ನೋಡಿದೆ, ಇದು ಕಿರ್ಚೋಗ ನೋಡ್ಬಿಟ್ಟು ಸ್ಮೈಲ್ ಮಾಡಿ, ಇನ್ನು ಸಮಯವಾಗಿಲ್ಲ ಅಂತ ಹೇಳಿದೆ. ಸಮಯವಾಗಿಲ್ಲ ಅಂತ ಹೇಳುವಾಗ ಇದು ಇನ್ನು ನನ್ನನ್ನು ಏನ್ ಮಾಡ್ತೀಯೋ, ಸಮಯವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ, ಮತ್ತೆ ಇನ್ನೊಂದು ತೊಂದರೆ ಕೊಡ್ತಾ ಇದ್ದಾನೆ ಅಂದ. ಈ ಮಣ್ಣು ಯೋಜನೆ ಮಾಡಕ್ ಸ್ಟಾರ್ಟ್ ಆಯ್ತು. ಕೊನೆಗೆ ಏನ್ ಮಾಡಿದೆ ಗೊತ್ತಾ, ಪಾತ್ರೆ ಎಲ್ಲ ಮಾಡಿ ಈ ಅಪ್ಪ ಅದನ್ನ ತಗೊಂಡೋಗಿ ಏನ್ ಮಾಡ್ತಾರೆ, ಏನ್ ಗೊತ್ತಾಯ್ತು, ಎಲ್ಲಿ ಇಟ್ಟಿದ್ರು, ಸುಡೋದಕ್ಕೋಸ್ಕರ ಬೆಂಕಿಯಲ್ಲಿ ಇಟ್ಬಿಟ್ಟು. ನಾವೆಲ್ಲರೂ ನೋಡಿರ್ಬೋದಲ್ಲ, ಪಾತ್ರೆಗಳು ಮಾಡಿ ನಮ್ಗೆ ಇಷ್ಟ ಬಂದಾಗ ಒಂದು ಶೇಪಲ್ಲಿ ಅದನ್ನೇ ತಂದು ತಗೊಂಡೋಗಿ ಬೆಂಕಿಯಲ್ಲಿ ಇಡುತ್ತೆ. ಅದು ಏನಕ್ಕೆ, ಅದು ಗಟ್ಟಿ ಆಗೋದಕ್ಕೋಸ್ಕರ. ಬಟ್ ಈ ಮಣ್ಣಿನಿಗೆ ಗೊತ್ತಿಲ್ಲಲ್ಲ, ತಗೊಂಡೋಗಿ ಬೆಂಕಿಯಲ್ಲಿ ಇಟ್ಟ, ಇದು ಕಿರ್ಚಕ್ ಶುರು, ಅಯ್ಯೋ ನನಗೆ ಸುಡ್ತಾ ಇದೆ, ಬಿಟ್ಬಿಡು, ನನ್ನ ಬಿಡು, ಯಾಕಪ್ಪ ನನ್ನ ಹಿಂಗ್ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರಾ ನೀನು, ನನ್ನ ಬಿಟ್ಬಿಡು. ಎಲ್ಲಿ ಕೇಳೋದು ಯಜಮಾನ. ಮತ್ತೆ ಹಿಂಗ್ ಕಿರ್ಚಾಗ ಬಂದ, ಸ್ಮೈಲ್ ಮಾಡ್ದ, ನನ್ನ ಸಮಯ ಇಲ್ಲ, ಇನ್ನೂ ಸಮಯವಾಗಿಲ್ಲ ಅಂತ ಹೇಳೋದು. ಸ್ವಲ್ಪ ಸಮಯಗಳ ಅನಂತರ ಈ ಮನುಷ್ಯ ಯಜಮಾನ್ ಏನ್ ಮಾಡಿದೆ ಗೊತ್ತಾ, ಬಂದು ಆ ಪಾತ್ರೆಯನ್ನು ಮತ್ತೆ ಆಚೆ ತೆಗೆದ್ರು. ಆಚೆ ತೆಗೆದ್ಬಿಟ್ಟು ಪಿಕ್ಚರ್ ನೋಡ್ಬಿಟ್ಟು ಏನು ಹೇಳಕ್ ಹೋಗ್ಬೇಡ, ಸ್ವಲ್ಪ ಫಾರ್ವರ್ಡ್ ಆಗೋಯ್ತು ಅಷ್ಟೇ. ಇದನ್ನ ತೆಗೆದು ಈ ಬೆಂಕಿಯಿಂದ ಆಚೆ ಇಟ್ಟೆ. ಸ್ವಲ್ಪ ಸಮಯಗಳಾಯ್ತು, ಇದ ಮೇಲೆ ಇರುವ ಬೆಸಿ ಎಲ್ಲ ಆರಕ್ ಸ್ಟಾರ್ಟ್ ಆಯ್ತು. ಅಪ್ಪ ಸಮಾಧಾನ ಆಯ್ತು, ಸತ್ತಿಲ್ಲ, ಇನ್ನು ಬದುಕಿದ್ದೀನಿ. ಸತ್ತಿಲ್ಲ, ಬದುಕಿದ್ದೀನಿ. ಬಟ್ ಏನಂದ್ರೆ ಇನ್ನು ಈಯಪ್ಪ ಏನ್ ಮಾಡ್ತಾನೋ ಗೊತ್ತಿಲ್ಲಲ್ಲ. ಸ್ವಲ್ಪ ಹಿಂಗೆ ಕಾಯ್ತಾ ಇದ್ದು, ಫುಲ್ ಬಿಸಿಯಲ್ಲಿ ಆರಿತು. ಈ ಯಜಮಾನ ಬಂದ, ಮತ್ತೆ ಕೈಯಲ್ಲೆತ್ತ. ಪಾತ್ರೆಗೆ ಭಯ ಆಯ್ತು, ಇನ್ನೇನ್ ಮಾಡಕ್ ಹೋಗ್ತಾನೋ. ತಗೊಂಡೋಗಿ ಒಂದು ಶೆಲ್ಫಲ್ಲಿ ಇಟ್ಟೆ. ಶೆಲ್ಫ್ ಇಟ್ಬಿಟ್ಟು ಇಟ್ಟದು ಬಿಡೋ, ಅದನ್ನ ಮುಚ್ಚಲೇನು ಕ್ಲೋಸ್ ಮಾಡಿ ಹೋಗ್ಬಿಟ್ಟ. ಸ್ವಲ್ಪ ಹೊತ್ತಾಯ್ತು, ಉಸಿರಾಡಕ್ ಆಗ್ತಾ ಇಲ್ಲ, ಉಸಿರು ಕೆಡ್ಕೊಳ್ತಾ ಇದೆ. ನಾನು ಇವಾಗ ಸತ್ತೋಗ್ಬಿಡ್ತೀನಿ ಇಂದ ಪಾತ್ರೆ
ಸತ್ತೋಗ್ಬಿಡ್ತೀನಿ ನಾನು ಇವಾಗ. ಮತ್ತೆ ಆ ಶೆಲ್ಫಲ್ಲಿ ಕಿರ್ಚಕ್ಕೆ ಸ್ಟಾರ್ಟ್ ಆಯ್ತು. ಅಪ್ಪ ತಂದೆ ಬಂದು ತೆಗಿಯಪ್ಪ ಈ ಬಾಗಿಲು, ನನಗೆ ಉಸಿರಾಡಕ್ಕೆ ಆಗ್ತಾ ಇಲ್ಲ, ನಾನು ಇವಾಗ ಸತ್ತೋಗುತ್ತೆ ಅಂದ. ಮತ್ತೆ ಬಂದ ಯಜಮಾನ, ಇವನ್ ಕಿರ್ಚೋದು ಕೇಳ್ಕೊಂಡು ಸ್ಮೈಲ್ ಮಾಡ್ದ. ಜೋರಾಗಿ ಹೇಳ್ರಿ, ಕ್ರಿಸ್ಮಸ್ಸಿನ ಹಬ್ಬ, ಜೋರಾಗಿ ಒಂದ್ಸರಿ ಹೇಳಿ. ಸಮಯವಾಗಿಲ್ಲ, ಸಮಯವಾಗಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ತಗೊಂಡು ಹೋದೆ. ನೋಡಿದ್ರೆ ಚೂಪು ಚೂಪಾಗಿರೋ ಕತ್ತಿಗಳು ಅದೆಲ್ಲ ಎತ್ಕೊಂಡ್ಬಂದು ಮೇಲೆ ಕೆರೆಯಕ್ಕೆ ಸ್ಟಾರ್ಟ್ ಮಾಡಿದೆ. ಗೋಧಿ ಹಿಟ್ಟು ಇಡ್ಡೋ ಥರ ಹಿಡಿದಾಯಿತು, ಕಲಸಿದಾಯಿತು, ಚಕ್ರದ ಮೇಲೆ ಇಟ್ಟಿದಾಯಿತು, ಏನೋ ರೂಪವನ್ನು ಮಾಡಿದಾಯಿತು, ಬೆಂಕಿಯಲ್ಲಿ ಇಟ್ಟಿದಾಯಿತು. ಇನ್ನು ಚೂಪಿಲು ಚಾಕುದಲ್ಲಿ ಬೇರೆ ಕೆರಿಬೇಕ ನನ್ನ. ಅಪ್ಪ ಸಾಕು ಬಿಡು ನನ್ನ. ಆ ಯಜಮಾನ ಕೇಳ್ತಾ ಇಲ್ಲ. ಏನೇನೋ ಮಾಡಿಬಿಟ್ಟು ಸ್ವಲ್ಪ ಬಣ್ಣಗಳು ಅಲ್ಲಿಂದೆಲ್ಲ ತಂದು ಮೇಲೆ ಹಚ್ಚಕ್ಕೆ ಸ್ಟಾರ್ಟ್ ಆಯಿತು. ನಮ್ಮ ಕೈ ಮೇಲೆ ಕಾಲಿ ಮೇಲೆ ಏನಾದ್ರು ಗಾಯ ಆಗಿ ಸ್ವಲ್ಪ ನೀರು ಬಿದ್ದರೆ ಹೆಂಗ ಅನಿಸುತ್ತೆ? ಉರಿಯುತ್ತೆ ಅಲ್ವಾ? ಇದು ಸ್ಟಾರ್ಟ್ ಆಯ್ತು. ನನಗೂ ಉರಿತಾ ಇದೆಪ್ಪ, ತುಂಬಾ ನೋವು ತಂದಿದ್ದೀನಿ, ನನಗಿನ್ನೂ ಆಗಲ್ಲ, ನನ್ನ ಕೈಯಲ್ಲಿ ಆಗಲ್ಲ, ಬಿಟ್ಬಿಡಿ. ಮತ್ತೆ ಯಜಮಾನನ್ ಸ್ಮೈಲ್ ಮಾಡ್ದ. ಯಜಮಾನಿಗೆ ಇದು ಕೇಳಿ 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 ಸಾಕಾಯ್ತು. ಯಜಮಾನ ಹೇಳೋದು ಸಮಯವಾಗಿಲ್ಲ, ಆಯ್ತಾ? ಸಮಯವಾಗಿಲ್ಲ ಅಂತಾನೆ ಹೇಳಿದೆ. ಸ್ವಲ್ಪ ಸಮಯ ನಂತರ ನೋಡಿದ್ರೆ ಬಣ್ಣ ಎಲ್ಲ ಹಚ್ಚಕ್ಕೆ ಸ್ಟಾರ್ಟ್ ಆಯಿತು. ಬಣ್ಣ ಎಲ್ಲ ಹಚ್ಚಿ 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 ಕೊನೆಗೆ ಏನಾಯ್ತು ಗೊತ್ತಾ? ಒಂದು ಒಳ್ಳೆ ಪಾತ್ರೆ ನೋಡಿದ್ರೆ ತಗೊಂಡು ಮನೆಗೆ ಹೋಗೋಣ ಅಂತ ಅನಿಸುತ್ತೆ, ಹಂಗಾಗ್ಬಿಟ್ಟಿದೆ. ಈ ಕಥೆಯೆಲ್ಲ ಹಿಂಗೆ ಕೇಳಿ ಈ ಹಸ್ಬೆಂಡ್ಗೂ ವೈಫ್ಗೂ ತುಂಬ ಖುಷಿ ಆಯಿತು. ಆಮೇಲೆ ಸ್ವಲ್ಪ ಹೊದ ನಂತರ ಈ ಪಾತ್ರೆ ಹೇಳುತ್ತೆ, ನನ್ನ ಯಜಮಾನ್ರೆ ಮತ್ತೆ ಏನ್ ಮಾಡಿದ್ರು ಗೊತ್ತಾ ನಿಮಗೆ? ತಗೊಂಬಂದು ಈ ಬಣ್ಣ ಎಲ್ಲ ಹಚ್ಚಿದ ಮೇಲೆ ನನ್ನ ಮೇಲೆ ಏನೋ ಎಣ್ಣೆ ಥರ ಏನೋ ಹಚ್ಬಿಟ್ರು. ನನ್ನ ಮೇಲೆ ಎಲ್ಲ ಪಳ 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 ಅಂದಾಯ್ತು. ಇದು ಹಚ್ಚಿಬಿಟ್ಟು ಒಂದು ಕನ್ನಡಿ ಮುಂದೆ ನನ್ನ ಹೆಂಗೆ ಎತ್ತಿ ನನ್ನ ಮುಖ ತೋರಿಸಿದೆ. ಅಪ್ಪ ಆಶ್ಚರ್ಯವಾಗೋಯ್ತು. ಇದು ನಾನಾ? ಆ ಕೆಸರಲ್ಲಿ ಇದ್ದ ಆ ಮಣ್ಣ ನಾನಿದು? ನೋಡಿದ್ರೆ ಎಷ್ಟು ಭಂಗಿಯಾಗಿದೆ, ಆಶ್ಚರ್ಯವಾಗೋಯ್ತು ಈ ಪಾತ್ರೆಗೆ. ಅವಾಗ ಈ ಪಾತ್ರೆ ಯಜಮಾನ್ ಹತ್ರ ಒಂದು ಮಾತು ಕೇಳಿದೆ. ಅಪ್ಪ ಇದು ಹೆಂಗಾಯ್ತು ಅಂದ. ನೀನು ಜೇಡಿ ಮಣ್ಣಲ್ಲಿ ಇದ್ದಿದ್ರೆ ಜನರು ಬಂದು ತುಳಿತಾ ಇರ್ತಾರ ನಿನ್ನ, ಕೆಲವರು ಉಗಿತಾರೆ ನಿನ್ನ ಮೇಲೆ. ಇದೆಲ್ಲ ಅನುಭವಿಸ್ಕೊಂಡು ನೀ ಅಲ್ಲಿರ್ಬೇಕಿತ್ತು. ನನಗೆ ಗೊತ್ತು, ನಿನ್ನೆ ನಾನು ನೀರಾಕಿ ಕಲಿಸುವಾಗ ನಿನಗೆ ನೋವಾಗಿದ್ದ ನನಗೆ ಗೊತ್ತು. ನಿನ್ನೆ ನಾನು ಚಕ್ರದ ಮೇಲೆ ಇಟ್ಟು ತಿರುಗಿಸುವಾಗ ನಿನಗೆ ನೋವಾಗಿದೆ, ತಲೆ ಸುತ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ನಿನ್ನೆ ನಾನು ಬೆಂಕಿಯಲ್ಲಿ ಹಾಕಿದೆ, ನಿನಗೆ ಸುಡ್ತಾ ಇದೆ ಅಂತ ನನಗೆ ಗೊತ್ತಾಯಿತು. ನಾನು ನಿನ್ನ ಮೇಲೆ ಚೂಪಿರುವ ಚಾಕದಲ್ಲಿ ಕೆರೆದಿದೆ, ನಾನು ನಿನ್ನ ಮೇಲೆ ಬಣ್ಣ ಹಚ್ಚಿದೆ, ಅದೆಲ್ಲ ನಿನಗೆ ಉರಿತಾ ಇತ್ತು ಅಂತ ನನಗೆ ಗೊತ್ತು. ಬಟ್ ನಾನು ಆ ಸಮಯದಲ್ಲಿ ನನ್ನ ಕರ ನಿನ್ನ ಮೇಲೆ ಇಟ್ಟಿಲ್ಲದಿದ್ರೆ ನೀನು ಇವತ್ತೋ ಎಲ್ಲ ಆಗ್ತಾ ಇತ್ತು, ಆ ಕೆಸರಿನಲ್ಲೇ ಇರ್ತಾ ಇತ್ತು. ಇವಾಗ ಏನಾಯಿತು? ಸಮಯವಾಯಿತು. ನೀ ನನ್ನ ಮುಂದೆ ನನ್ನ ಜೊತೆ ನನ್ನ ಮೇಲೆ ಕಿರ್ಚುವಾಗ ಎಲ್ಲ ನಾನು ನಿನಗೆ ಸಮಯವಾಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಸಮಯವಾಗಿರಲಿಲ್ಲ ಆ ಟೈಮಲ್ಲಿ. ಬಟ್ ಇವಾಗ ಏನಾಯಿತು? ಸಮಯವಾಯಿತು. ಇಷ್ಟು ಹೇಳಿದಾಗ ಅಂದ್ರೆ ಏನು ಮಾಡಿದ್ರೆ ಗೊತ್ತಾ? ಈ ಕಥೆಯೆಲ್ಲ ಕೇಳಿದಾಗ ಈ ಹಸ್ಬೆಂಡ್ ವೈಫ್ ಏನು ಮಾಡಿದ್ರು ಗೊತ್ತಾ? ಅವ್ರ ಕೈಯಲ್ಲಿ ಅವ್ರ ಜೋಬಲ್ಲಿ ಇದ್ದಿದ್ದ ಒಂದು ದೊಡ್ಡ ಕ್ಯಾಶ್, ದೊಡ್ಡ ಒಂದು ಅಮೌಂಟ್ ತೆಗೆದು ಆ ಅಂಗಡಿಯವರಿಗೆ ಕೊಟ್ಬಿಟ್ಟು ಈ ಪಾತ್ರೆಯನ್ನು ತಗೊಂಡಿದ್ದಾನೆ. ಈ ಪಾತ್ರೆಯನ್ನು ತಗೊಂಡು ಅವ್ರಿಗೆ ಏನು ಮಾಡಿದ್ರು ಗೊತ್ತಾ? ಮನೆಯಲ್ಲೇ ತಗೊಂಡೋಗಿ ಎಲ್ಲಿ ಮುಚ್ಚಿಟ್ಟಿಲ್ಲ ಅವರು. ನಮ್ಮ ಮನೆಯಲ್ಲೆಲ್ಲ ಡೈನಿಂಗ್ ಟೇಬಲ್ ಇರ್ತದೆ ಅಲ್ಲ, ಆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟೆ. ಒಳ್ಳೆ ಒಳ್ಳೆ ಫ್ರೂಟ್ಸು ಅದೆಲ್ಲ ತಂದು ಅದರೊಳಗಡೆ ಇಟ್ಟೆ.
ನಮ್ಮ ಮನೆಯಲ್ಲಿ ಏನೋ ಒಂದು ಹೊಸ ಪಾತ್ರೆ ಇಲ್ಲಾಂದರೆ ಒಂದು ವಿಶೇಷವಾಗಿರೋ ಪಾತ್ರೆ ಇದ್ದರೆ ನಾವು ಯಾವಾಗ ಯೂಸ್ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಗೆಸ್ಟ್ ಬರುವಾಗ ಯೂಸ್ ಮಾಡ್ತೀರ. ಅದೇ ಥರ ಅವ್ರ ಮನೆಯಲ್ಲಿ ಬರುವ ಗೆಸ್ಟ್ಗಳಿಗೆ ಊಟ ಕೊಡೋದಕ್ಕೆ ಎಲ್ಲ ಆ ಪಾತ್ರೆಯನ್ನು ಅವರು ಯೂಸ್ ಮಾಡಿದರು. ಒಂದು ದಿನ ಕೆಸರಿನಲ್ಲಿ ಜನರು ತುಳಿದು ಹುಗಿದು ಒಡೆದು ಎಲ್ಲ ಆಗಿರುವ ಆ ಮಣ್ಣು ಇವತ್ತು ಎಲ್ಲಿದ್ದಾನೆ? ಒಂದು ಸೌಕಾರನ ಮನೆಯಲ್ಲಿ ಅವನ ಮೇಷೆ ಮೇಲೆ ಅವರ ಮನೆಗೆ ಬರುವ ಗೆಸ್ಟಿಗೆ ಒಂದು ಇಂಪ್ರೆಷನ್ ಆಗಿ ಅವರ ಟೇಬಲ್ ಮೇಲೆ ಇದ್ದಾನೆ. ನಾನು ಹೇಳೋದು ಇಷ್ಟಪಡ್ತೀನಿ ಹೇಳೋದಕ್ಕೆ. ನಮ್ಮ ಜೀವನದಲ್ಲೂ ಕಷ್ಟಗಳು ನಷ್ಟಗಳು ಎಲ್ಲ ಬರುತ್ತೆ. ಬಟ್ ಆ ಟೈಮಲ್ಲಿ ನಾವು ಏನು ಮಾಡಬಾರ್ದು? ದೇವರೇ, ನನ್ನನ್ನು ಬಿಟ್ಟು ಬರು, ಸಾಕು ನನಗೆ ಎಂದು ಹೇಳದೆ ಆತನ ಕರೆಗಳಲ್ಲಿ ಒಪ್ಪಿಸಿಕೊಡಬೇಕು. ಒಂದು ಕುಂಬಾರನ ಕೈಗಳಲ್ಲಿ ಒಂದು ಜೇಡಿ ಮಣ್ಣು ಯಾವ ರೀತಿಯಲ್ಲಿ ಆಗಿರ್ತೀವೋ, ಆ ಜೇಡಿ ಮಣ್ಣು ಆ ಚಕ್ರದ ಮೇಲೆ ಇಟ್ಟು ತಿರ್ಸುವಾಗ ಆ ಕುಂಬಾರನ ಕರ ಅದ ಮೇಲೆ ಇದ್ದಿದ್ದಕ್ಕೆ ಅದು ಹೊಡೆದು ಹೋಗಲಿಲ್ಲ. ನಮ್ಮ ಜೀವನದಲ್ಲೂ ಕಷ್ಟಗಳಾಗಲಿ ನಷ್ಟಗಳಾಗಲಿ ಸಾಲದ ಅವಸ್ಥೆಗಳಾಗಲಿ ಏನು ಬಂದ್ರೂ ನಮ್ಮ ಕರ್ತನು ನಮ್ಮ ಜೊತೆಯಲ್ಲಿದ್ದರೆ ನಾವು ಎಂದಿಗೂ ಹೊಡೆದು ಹೋಗೋದಿಲ್ಲ. ಇನ್ನು ನಾಳೆ ಒಬ್ಬರ ಮುಂದೆ ನಾವು ಒಂದು ಅವರಿಗೆ ಆಕರ್ಷಣವಾಗಿ ಅವರ ಮುಂದೆ ನಾವಿರುತ್ತೇವೆ. ಆದ್ದರಿಂದ ನಮ್ಮ ತಂದೆಯಾದ ದೇವರು, ಇವತ್ತು ನಾವು ಕ್ರಿಸ್ಮಸ್ ಆಚರಿಸ್ತಾ ಇದ್ದೇವೆ, ತನ್ನ ಮಗನನ್ನು ಪಾಪಿಗಳಾದ ನಮಗಾಗಿ ಈ ಭೂಮಿಯಲ್ಲಿ ಕಳಿಸಿ ಕೆಸರಿನಲ್ಲಿ ಬಿದ್ದಿದ್ದ ನಮ್ಮ ಪಾಪಿಗಳಾದ ನಮ್ಮನ್ನು ಬಿಡಿಸೋದಕ್ಕೋಸ್ಕರವಾಗಿ ಬಂದಿರೋದಕ್ಕೆ ನಾವೆಲ್ಲ ಇವತ್ತೊಂದು ಒಳ್ಳೆ ಪಾತ್ರೆಗಳಾಗಿ ದೇವರ ಸನ್ನಿಧಿಯಲ್ಲಿ ಆಗಿದ್ದೇವೆ. ಒಂದು ನಿಮಿಷವು ದೇವರ ಸನ್ನಿಧಿಯಲ್ಲಿ ಎದ್ದು ನಿಂತ್ಕೊಳ್ಳೋಣ. ಒಂದು ಮಲಯಾಳಂ ಹಾಡು ಈ ರೀತಿಯಲ್ಲಿದೆ. ಅದು ನಾನು ಈ ಒಂದು ಪ್ರೋಗ್ರಾಮಿಗೋಸ್ಕರ ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದೆ. ಯಾಕೆಂದರೆ ನಾನು ಮಲಯಾಳಮಲ್ಲಿ ಹಾಡಿದರೆ ನಿಮಗೆ ಏನಂತ ಅರ್ಥ ಆಗಲ್ಲ. ಆ ಮಲಯಾಳ ಹಾಡು ಈ ರೀತಿಯಲ್ಲಾಗಿದೆ. ಕುಶವನ್ನೀಯೇ കളിമണ്ണാനേ നാഥ, കുശവന്നീയേ കളിമണ്ണാനേ നാഥ, പണിയണേ എന്നെ തിരുവിധം പോലെ നാഥ, പണിയണേ എന്നെ തിരുഹിതം പോലെ നാഥ. ನನ್ನ ಇಷ್ಟವಲ್ಲ ನಿನ್ನಿಷ್ಟವೇ ದಾವ, ನಿನ್ನೇನು ಮಾತ್ರ ನಾನು, ನಿನ್ನದು ಮಾತ್ರ, ನಿನ್ನದು ಮಾತ್ರ ನಾನು, ನಿನ್ನದು ಮಾತ್ರ. ನನ್ನಿಷ್ಟವಲ್ಲ ನಿನ್ನಿಷ್ಟವೇ ದೇವಾ, ನಿನ್ನದು ಮಾತ್ರ ನಾನು, ನಿನ್ನದು ಮಾತ್ರ, ನಿನ್ನದು ಮಾತ್ರ ನಾನು, ನಿನ್ನದು ಮಾತ್ರ. ಕುಂಬಾರ ನೀನೇ, ಜೇಡಿ ಮಣ್ಣು ನಾನೇ ದೇವಾ, ಕುಂಬಾರ ನೀನೇ, ಜೇಡಿ ಮಣ್ಣು ನಾನೇ ದೇವಾ. ರೂಪಿಸು ನನ್ನನು ನಿನ್ನ ಚಿತ್ತದಂತೆ ದೇವಾ, ರೂಪಿಸು ನನ್ನನು ನಿನ್ನ ಚಿತ್ತದಂತೆ ದೇವಾ. ನನ್ನಿಷ್ಟವಲ್ಲ ನಿನ್ನ ಇಷ್ಟವೇ ದೇವಾ, ನಿನ್ನದು ಮಾತ್ರ ನಾನು, ನಿನ್ನದು ಮಾತ್ರ, ನಿನ್ನದು ಮಾತ್ರ ನಾನು, ನಿನ್ನದು ಮಾತ್ರ. ಹೋಗುವೆ ನಾನು ನಿನ್ನ ಸೆರೆಯಾಗಿಯೇ ದೇವಾ, ಹೋಗುವೆ ನಾನು ನಿನ್ನ ಸೆರೆಯಾಗಿ
ನಿನ್ನ ಆತ್ಮಶಕ್ತಿ ನನ್ನ ಮೇಲೆ ಸುರಿಸು ದೇವಾ, ನಿನ್ನ ಆತ್ಮಶಕ್ತಿ ನನ್ನ ಮೇಲೆ ಸುರಿಸು ದೇವಾ. ನನ್ನಿಷ್ಟವಲ್ಲ ನಿನ್ನಿಷ್ಟವೇ ದೇವಾ, ನಿನ್ನದು ಮಾತ್ರ, ನಿನ್ನದು ಮಾತ್ರ, ನಿನ್ನದು ಮಾತ್ರ, ನಿನ್ನದು ಮಾತ್ರ. ಕುಂಬಾರ ನೀನೇ, ಜಡಿಮಣ್ಣು ನಾನೇ ದೇವಾ, ಕುಂಬಾರ ನೀನೇ, ಜಡಿಮಣ್ಣು ನಾನೇ ದೇವಾ. ರೂಪಿಸು ನನ್ನನ್ನು ನಿನ್ನ ಚಿತ್ತದಂತೆ ದೇವಾ, ರೂಪಿಸು ನನ್ನನ್ನು ನಿನ್ನ ಚಿತ್ತದಂತೆ ದೇವಾ. ನನ್ನಿಷ್ಟವಲ್ಲ ನಿನ್ನಗಿಷ್ಟವೇ ದೇವಾ, ನಿನ್ನದು ಮಾತ್ರ, 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 ನಿನ್ನ